ನೋಡಿ ಕಾಯಿಲೆಗೆ ಮೆಡಿಷನ್ ಹೇಳಿ ಮೆಡಿಷನ್ ಈ ಅಕ್ಕಿ ಏನು ತೋರಿಸ್ತಾ ಇದ್ದೀನಿ. ಇದು ಫುಲ್ಲು ಕಾಯಿಲೆ ಹುಷಾರಿರಲಿಲ್ಲ. ಈಗೇನು ತೋರಿಸ್ತೀನಿ ನೋಡಿರಿ. ಲಿವರ್ ಟಾನಿಕ್ಕು, ಜಿಪ್ಪಿಟ್ಟು ನೋಡ್ಕೊಳ್ಳಿ, ಜಿಪ್ಪಿಟ್ಟು, ಚೆಸ್ಟನ್ ಮಾತ್ರೆ ಇದು. ಈ ಮಾತ್ರೆ ನೋಡ್ಕೊಳ್ಳಿ, ಮೆಡಿಕಲಲ್ಲಿ ಸಿಗುತ್ತೆ. ಮತ್ತು ರಾಗಿ ಗಂಜಿ 20 ml ಸಿರಂಜ್. ಇದು ರಾಗಿ ಗಂಜಿ ನೀರು ಥರ ಮಾಡ್ಕೋಬೇಕು. ರಾಗಿ ಗಂಜಿ ಆ ಅಕ್ಕಿಗೆ ಏನು ಹುಷಾರಿರಲಿಲ್ಲ. ನಾವು ಈ ಥರ ಟ್ರೀಟ್ಮೆಂಟ್ ಕೊಟ್ಟಾಗ ಅದು ಹುಷಾರಾಗಿದೆ. ರಿಯಾಲಿಟಿ ಚೆಕ್ ಮಾಡಿ ನೋಡಿ. ಇದು ಬಂದು ಗ್ಲುಕೋಸ್ ಪೌಡ್ರು. ಏನೋ ಸುಸ್ತಾಗಿದ್ರೆ ಒಂದು ಅರ್ಧ ಚಮಚ ಇಲ್ಲ 1/4 ಚಮಚ ಹಾಕತ್ತೀವಿ ನೋಡಿ. ಇದು ಜಿಪ್ಪಿಟ್ಟನ್ನ ಶೇಕ್ ಮಾಡ್ಬೇಕು. ಆ ಥರ ಶೇಕ್ ಮಾಡಿ 3 ಡ್ರಾಪು ಅಕ್ಕಿಗೆ, ಬಾಯಿಗೆ 3 ಡ್ರಾಪ್ ಹಾಕಬೇಕು. ಆಮೇಲೆ ಲಿವರ್ ಟಾನಿಕ್ ತೋರಿಸ್ನಲ್ಲ ನೋಡಿ, ಅದರಲ್ಲಿ 3 ಡ್ರಾಪು ಲಿವರ್ ಟಾನಿಕ್, ಇದೊಂದು 3 ಡ್ರಾಪು. ಆಮೇಲೆ ಸಿಸ್ಟನ್ ಮಾತ್ರೆಯಲ್ಲಿ ಅದರಲ್ಲಿ 4 ಭಾಗ ಮಾಡ್ಕೊಳ್ಳಿ. 1/4 ಮಾತ್ರೆ ಹಾಕಿ ನೋಡಿ. ಇದು 1/4 ಮಾತ್ರೆ. 1/4 ಮಾತ್ರೆ ಹಾಕೊಂಡ್ರೆ ಬೆಳಗ್ಗೆ ಸಾಯಂಕಾಲ 1/4 ಮಾತ್ರೆ. ಇದು ಫುಲ್ಲು ಸಪ್ಪಗಿದ ಅಕ್ಕಿನ ದವಡೆಯಲ್ಲಿ ಟೆಸ್ಟ್ ಮಾಡಬೇಕು. ಸಪ್ಪಗಿತ್ತು ನೋಡಿ, ಗ್ರೀನ್ ಮೋಷನ್ ಇದು ಮಾಡ್ಕೊತಿತ್ತು. ರಿಯಾಲಿಟಿ ಚೆಕ್ ಮಾಡಿ ಸಕ್ಸಸ್ ಆಗಿದ್ದನ್ನ ತೋರಿಸ್ತಾ ಇದ್ದೀನಿ. ಮೆಡಿಷನ್ ಕೆಲವು ವರ್ಕ್ ಆಗುತ್ತೆ, ಕೆಲವು ವರ್ಕ್ ಆಗೋಲ್ಲ. ನಿಮ್ಮ ಗೂಡಲ್ಲಿ ಚೆಕ್ ಮಾಡ್ಕೊಳ್ಳಿ. ವರ್ಕ್ ಆದರೆ ಬರ್ದಿಕೊಳ್ಳಿ, ಯೂಸ್ ಆಗುತ್ತೆ. ನಾನು ಇಲ್ಲಿ ಮಾಡಿ ಅಕ್ಕಿಗೆ ಚೆಕ್ ಮಾಡಿದಾಗ ಸಕ್ಸಸ್ ಆಗಿದೆ ನೋಡಿ. 3 ಡ್ರಾಪ್ಸ್. ಇದು ನಮ್ಮ ದವಡೆಯಲ್ಲಿ ಜಾಸ್ತಿ ಕಾಯಿಲೆ ಬರೋದಿಲ್ಲ. ಇದು ಬೇರೆ ದವಡೆಯಿಂದ ಈ ದವಡೆಗೆ ತಂದಾಗ ಆ ಥರ ಆಗಿತ್ತು. ಅಕ್ಕಿ ಈ ಟೈಮಲ್ಲಿ ಬೇರೆ ಕಡೆಯಿಂದ ತರೋಕ್ಕೆ ಹೋಗ್ಬೇಡ್ರಿ. 3 ಡ್ರಾಪ್ಸ್ ಇದು ತಂದರೆ ಹುಷಾರಾಗಿ ಈಚೆ ಹಾಕೊಂಡು 3 ದಿನ ಸ್ನಾನಕ್ಕೆ ಬಿಟ್ಟು ಚೆಕ್ ಮಾಡಿ ದವಡೆಗೆ ಹಾಕೊಳ್ಳಿ. ಇಲ್ಲಾಂದ್ರೆ ಈ ಟೈಮಲ್ಲಿ ಕಾಯಿಲೆ ಜಾಸ್ತಿ ಇರುತ್ತೆ ನೋಡಿ. 3 ಡ್ರಾಪ್ ಹಾಕಿದ್ರಾ, ಇದನ್ನು ಈ ಥರ ಮಾಡ್ಕೊಂಡು ಬೆಳಗ್ಗೆ ಸಾಯಂಕಾಲ ನೋಡಿ. ಇದು 3 ಡ್ರಾಪು ಜಿಪ್ಪಿಟ್ಟು, 3 ಡ್ರಾಪು ಶೇಕ್ ಮಾಡಿ ಹಾಕೋಬೇಕು. ಆಮೇಲೆ ರಾಗಿ ಗಂಜಿ 20 ml ಏನು ಸಿರಂಜ್ ಇದೆ ಅದು ಹೊಡೀರಿ ಬೆಳಗ್ಗೆ ಸಾಯಂಕಾಲ. ನೀರು ಥರ ಇರಬೇಕು, ಜಾಸ್ತಿ ಗಟ್ಟಿ ಮಾಡ್ಕೊಂಬಿಡಿ. ಒಳಗೆ ಮ್ಯಾತಿಗೆ ಗಟ್ಟಿ ಆಗ್ಬಿಡ್ತದೆ. ನೀರು ಥರ ಇರಬೇಕು. ಆಮೇಲೆ ಜೀರ್ಣ ಆಗುತ್ತೆ ಅಂದರೆ ಸ್ವಲ್ಪ ನೆನೆಸ್ಬಿಟ್ಟು ರಾಗಿನ ಬಲೂನ್ ಇದ್ದರೆ ಬಲೂನಲ್ಲಿ ಹೊಡೀರಿ ನೋಡಿ. ಇದು 20 ml ರಾಗಿ ಗಂಜಿ. ಇದನ್ನೇನು ತೋರಿಸ್ತಿದ್ದೀನಿ. ಅಕ್ಕಿ ಇದು ಏನಿದೆ, ಇದು 3 ಅಕ್ಕಿ ಈ ಥರ ಆಗಿತ್ತು. 3 ಅಕ್ಕಿಗೆ ಇದೇ ಮೆಡಿಷನ್ ಮಾಡಿದಾಗ ಸಕ್ಸಸ್ ಆಗಿತ್ತು ನಮ್ಮ ದವಡೆಯಲ್ಲಿ. ರಿಯಾಲಿಟಿ ಚೆಕ್ ಮಾಡಿ ನಿಮಗೆ ಸಕ್ಸಸ್ ಆಗಿದಾಗ ಇದು ತೋರಿಸ್ತಾ ಇದ್ದೀನಿ. ನಿಮಗೂ ಸಕ್ಸಸ್ ಆಗ್ಬೋದು. ಅಕ್ಕಿ ಸ್ಟಾರ್ಟಿಂಗೆ ಕಾಯಿಲೆ ಬಿದ್ದೈತೆ ಅಂದಾಗ ಮಾಡಿರಿ ಮೆಡಿಷನ್ನು. ಫುಲ್ ಜಾಸ್ತಿ ಆದಮೇಲೆ ನೋಡಿ, ಇಲ್ಲಿ ಗ್ರೀನ್ ಮೋಷನ್ ಎಲ್ಲ ಮಾಡ್ತಿತ್ತು. ಇದು ಕೊಟ್ಟಿದ್ಮೇಲೆ ಅಕ್ಕಿ ಫಿಟ್ನೆಸ್ಸಾಗಿ ರೆಡಿಯಾಗಿದೆ. ನಮ್ಮದು ಸಕ್ಸಸ್ ಆಗಿದ್ಮೇಲೆ ನಿಮ್ಗೆ ತೋರಿಸ್ತಾ ಇದೆ. ಇದೇ ಅಕ್ಕಿ ನೋಡಿ, ಈಗ ನೀಟಾಗಿದೆ. ನಾವು ಸ್ಟಾರ್ಟಿಂಗ್ ಅಬ್ಸರ್ವ್ ಮಾಡ್ತೀವಿ. ದವಡೆಗೆ ಹೋದಾಗ ಅಕ್ಕಿ ಹಿಡ್ದು ಅವು ಹುಷಾರಿಲ್ಲ ಅಂದಾಗ ನಾವು ಫಸ್ಟೇ ಕೇರ್ ತಗೋತೀವಿ. ಆಲ್ಮೋಸ್ಟ್ ನಮ್ಮ ದವಡೆಯಲ್ಲಿ ಕಾಯಿಲೆ ಜಾಸ್ತಿ ಬರೋಲ್ಲ. ಮೆಡಿಷನ್ ಬಗ್ಗೆ ಅಷ್ಟು ನನಗೆ ಜಾಸ್ತಿ ಗೊತ್ತಿಲ್ಲ. ಯಾಕೆ ಅಂತಂದರೆ ನಾನೇನು ಮಾಡಿರ್ತೀನಿ ಮೆಡಿಷನ್ಗಳು ಅಕ್ಕಿ ಕಾಯಿಲೆ ಅದನ್ನೇ ನಾವು ರೇರು ಎಲ್ಲ ದವಡೆಯಿಂದ ತಂದಾಗ ಆ ದವಡೆ ಇದು ಮಿಸ್ ಆದಾಗ ಹಿಂಗೆ ಆಯ್ತವೆ. ಒಟ್ಟಿನಲ್ಲಿ ನಮ್ಮ ದವಡೆಯಲ್ಲಿ ಜಾಸ್ತಿ ಕಾಯಿಲೆ ಬರೋದಿಲ್ಲ. ಯಾರ್ಯಾರು ಕಾಯಿಲೆ ಬರ್ತದೆ ಅಂದರೆ ಆ ದವಡೆಯಲ್ಲಿ ಮೇಂಟೆನೆನ್ಸ್, ನೀಟ್ ಕ್ಲೀನಿಂಗ್ ಮೇಂಟೆನೆನ್ಸು ಮತ್ತು ಫುಡ್ಡು, ಮೇವುಗಳು. ವೆದರ್ಗೆ ಬಿಸಿಲಿಗಾದಾಗ ಯಾಕೆ ಮೇವು ಹಾಕ್ಬೇಕು, ಕೋಲ್ಡ್ ಟೈಮಲ್ಲಿ ಯಾವ ಥರ ಮೇವು ಹಾಕ್ಬೇಕು, ಗೂಡು ಕ್ಲೀನಾಗಿ ಇಕ್ಕೋಬೇಕು, ಅಕ್ಕಿ ನೀಟಾಗಿ ಸ್ನಾನಕ್ಕೆ ಯಾವಾಗ ಬಿಡಬೇಕು, ಅದೆಲ್ಲ ತಿಳ್ಕೊಂಡು ನೀಟಾಗಿ ಮೇಂಟೆನೆನ್ಸ್ ಮಾಡ್ಕೊಂಬಂದರೆ ಊಟ ಕೊಡೋದ್ರಲ್ಲೂ ಅಷ್ಟೇ ಹೆಲ್ತಿಯಾಗಿ ಕೊಡಬೇಕು. ಆವಾಗ ಸಕ್ಸಸ್ ಕಾಣುತ್ತೆ ನಿಮ್ಮ ದವಡೆಯಲ್ಲಿ. ಇದೇ ಮೆಡಿಷನ್ ಯೂಸ್ ಆಗಲಿ ಅಂತ ಮಾಡಿದ್ದೀನಿ ನೋಡಿ.